ಕಾವ್ಯ ಶೈವ ಅವರು ತಮ್ಮ ತಮ್ಮನಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸಿದ್ದಾರೆ. ಒಡ ಹುಟ್ಟಿದವನಿಗೆ ನನ್ನ ಬೆನ್ನ ಹಿಂದೆ ಯಾವಾಗಲೂ ಸಹ ಸದಾ ಕಾಲ ನಿಂತು ನನ್ನ ಯಾವುದೇ ಒಂದು ಕೆಲಸಕ್ಕೂ ಸಹ ಆಸರಿಯಾಗಿ ನಿಂತಿದ್ದಂತಹ ನನ್ನ ತಮ್ಮನಿಗೆ ಹ್ಯಾಪಿ ಹುಟ್ಟಿದ ಹಬ್ಬ ಒಡ ಹುಟ್ಟಿದವರಿಗೆ ಅಂತ ಹೇಳ್ಕೊಂಡಿದ್ದಾರೆ. ಕಾವ್ಯ ಹಾಗೂ ಅವರ ತಮ್ಮನ ಬಾಂಡಿಂಗ್, ಕಾರ್ತಿಕ್ ಅವರದ್ದು ಏನಿತ್ತು ಬಾಂಡಿಂಗ್ ತುಂಬ ಅದ್ಭುತವಾಗಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ರಿಗೂ ಸಹ ಕಾಣೋದಕ್ಕೆ ಸಿಕ್ತು. ಬಿಗ್ ಬಾಸ್ ಮನೆಯಲ್ಲಿ ಬಂದಾಗ ಕಾರ್ತಿಕ್ ಅವರು ಎಲ್ರಿಗೂ ಸಹ ಒಂದು ಸೆನ್ಸೇಷ್ನಲ್ ನ್ಯೂಸ್ ಆಗಿತ್ತು. ಯಾರ ಫ್ಯಾಮಿಲಿ ಬಂದಾಗಲೂ ಸಹ ಅಂತಹ ಒಂದು ದೊಡ್ಡ ನ್ಯೂಸ್ ಆಗಿರಲಿಲ್ಲ. ಅಷ್ಟೊಂದು ತುಂಬ ಚೆನ್ನಾಗಿತ್ತು ಇವರ ಫ್ಯಾಮಿಲಿ ಬಂದಾದರೆ ಒಂದು ಸ್ವಲ್ಪ ಒಂದು ರೂಲ್ಸನ್ನು ಬ್ರೇಕ್ ಮಾಡಿದರು ಅನ್ನೋದನ್ನು ಬಿಟ್ಟು ತುಂಬಾ ಅದ್ಭುತವಾಗಿ ಇವರ ಫ್ಯಾಮಿಲಿ ಕೂಡ ತುಂಬಾ ಪ್ರೆಸೆನ್ಸ್ ತುಂಬ ಚೆನ್ನಾಗಿತ್ತು. ಆಗ ಕಾವ್ಯ ಅವರು ಸಹ ತುಂಬಾ ತಮ್ಮನ ಹಾಗೆ ಅಮ್ಮ ಅಪ್ಪ ಎಲ್ಲರನ್ನೂ ಸಹ ಬರಮಾಡಿಕೊಂಡಿದ್ರು. ಈಗ ಅವರ ಹುಟ್ಟಿದ ಹಬ್ಬದ ದಿನದಂದು ತಮ್ಮನಿಗೆ ಪ್ರೀತಿಯ ಮಾತುಗಳನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲೇ ಹಂಚಿಕೊಂಡಿದ್ದಾರೆ. ಕಾವ್ಯ ಹಾಗೂ ಕಾರ್ತಿಕ್ ಅವರ ಬಾಂಡಿಂಗ್ ತುಂಬಾ ಅತ್ಯದ್ಭುತವಾಗಿತ್ತು. ಇಬ್ಬರೂ ಸಹ ತುಂಬ ಚೆನ್ನಾಗಿ ಬಿಗ್ ಬಾಸ್ ಮನೆಯಲ್ಲಿ ಅಕ್ಕ ತಮ್ಮನ ಬಾಂಡಿಂಗ್ ಹೇಗಿರಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ರು. ಕಾವ್ಯ ಅವರು ಬಿಗ್ ಬಾಸ್ ಮನೆಯಿಂದ ಔಟ್ ಆದಾಗ ಕೂಡ ತುಂಬಾ ಭಾವುಕರೊಳಗಾಗ್ತಾರೆ. ನನ್ನ ಅಕ್ಕ ಏನಿದ್ದಾರೆ ಕಾವ್ಯ ಅವರು ಸುದೀಪ್ ಅವರ ಲೆಫ್ಟ್ ಅಥವಾ ರೈಟ್ ಹ್ಯಾಂಡಲ್ಲಿ ಒಬ್ಬರಾಗಿ ನಿಂತಿರ್ತಾರೆ ಅಂತ ಹೇಳಿ ತುಂಬ ಆಸೆಯನ್ನು ಕಂಡಿದ್ರು. ಅಷ್ಟೇ ಚೆನ್ನಾಗಿ PR ಟೀಮ್ಗಳನ್ನು ಇಟ್ಕೊಂಡು ಅತ್ಯದ್ಭುತವಾಗಿ ಪ್ರಮೋಷನ್ಸ್ ಆಗಿರ್ಬೋದು, ಸಪೋರ್ಟ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಕಾವ್ಯ ಅವರಿಗೆ ತುಂಬ ಸಿಗ್ತಾ ಇತ್ತು. ಹೀಗೆ ಇರುವಾಗ ಕಾವ್ಯ ಮತ್ತು ಕಾರ್ತಿಕ್ ಅವರ ಬಾಂಡಿಂಗನ್ನು ನೋಡಿ ಪ್ರತಿಯೊಬ್ಬರು ಸಹ ತುಂಬ ಹಚ್ಕೊಂಡಿದ್ರು ಕೂಡ, ಮೆಚ್ಚಿದ್ರು ಕೂಡ ಹೌದು. ಯಾವಾಗಲೂ ಸಹ ತನ್ನ ಬೆನ್ನ ಹಿಂದೆ ನಿಂತು ಸಪೋರ್ಟ್ ಮಾಡುವಂತಹ ತಮ್ಮನಿಗೆ ಕಾವ್ಯ ಅವರು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.